ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಆಯೋಜಿಸಿದ ಸ್ವಾಭಿಮಾನಿ ಮರಾಠ ಸಮಾವೇಶ ಕಾರ್ಯಕ್ರಮವು ಅದ್ದೂರಿಯಾಗಿ ಹಾಗೂ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ನೆರೆದಿದ್ದ 5,000ಕ್ಕೂ ಅಧಿಕ ಜನರು ಶಿವಾಜಿ ಮಹಾರಾಜ್, ಶಾಹು ಮಹಾರಾಜ್ ಘೋಷಣೆಗಳನ್ನು ಕೂಗಿ ಸಮುದಾಯದ ಒಗ್ಗಟ್ಟನ್ನು ಪ್ರದರ್ಶಿಸಿದ್ರು. ಇದೇ ವೇಳೆ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಕಾರ್ಮಿಕ ಸಚಿವ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಭಾರತದಲ್ಲಿ ಮೊದಲಿಗೆ ಶಾಹು ಮಹಾರಾಜರು 50% ಮೀಸಲಾತಿಯನ್ನು ನೀಡಿದ್ರು. ಶಾಹು ಮಹಾರಾಜ್ ಹಾಗೂ ಗಾಯಕ್ವಾಡ್ ಮಹಾರಾಜ್ ಅವರು ಅಂಬೇಡ್ಕರ್ ಅವರನ್ನ ಮೀಸಲಾತಿ ನೀಡಿ ಅವರ ಶಿಕ್ಷಣಕ್ಕೆ ಸಹಾಯವನ್ನ ಮಾಡಿದ್ರು. ಅದರಿಂದ ಅಂಬೇಡ್ಕರ್ ಅವರು ಹೊರದೇಶದಲ್ಲಿ ಶಿಕ್ಷಣವನ್ನು ಸಹ ಪಡೆದರು. ಮರಾಠ ಸಮಾಜದ ಜನರು ಶಿವಾಜಿ ಒಬ್ಬರೇ ಅಲ್ಲ, ಬಸವಣ್ಣ, ಅಂಬೇಡ್ಕರ್, ಫೂಲೆ ಹಾಗೂ ಎಲ್ಲ ಮಹಾಪುರುಷರ ಜಯಂತಿಯನ್ನ ಮಾಡಬೇಕು, ಹಾಗೆ ಶಿವಾಜಿ ಜಯಂತಿ ಕೂಡ ಬೇರೆ ಸಮುದಾಯದವರು ಆಚರಣೆ ಮಾಡಬೇಕು ಅಂತ ಹೇಳಿದರು. ಎಲ್ಲ ರಾಜಕೀಯ ಪಕ್ಷದಲ್ಲಿರುವ ಮರಾಠ ಸಮುದಾಯದ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ, ಆದರೆ ರಾಜಕೀಯ ನಮ್ಮ ಸಮಾಜದಲ್ಲಿ ತರುವುದು ಬೇಡ ಅಂತ ಮನವಿ ಮಾಡಿದ ಅವರು ಮರಾಠ ಸಮಾಜದ ಅಭಿವೃದ್ಧಿಗಾಗಿ ಜೀಜಾ ಮಾತಾ ಟ್ರಸ್ಟ್ ಅನ್ನು ಸ್ಥಾಪಿಸಿ ಅದರ ವೃದ್ಧಿಗೆ ಬೇಕಾಗುವ ಎಲ್ಲಾ ರೀತಿಯ ಸಹಕಾರ ನೀಡುತ್ತೇವೆ. ಈ ಟ್ರಸ್ಟ್ ಮೂಲಕ ಮರಾಠ ಸಮಾಜದ ಏಳಿಗೆಗೆ ಶ್ರಮಿಸೋಣ ಅಂತ ತಿಳಿಸಿದ್ದಾರೆ. 3-4 ವಿಚಾರ ಹೋತೆ हमसे. ಮೊದಲನೇ ವಿಚಾರ, ಶೈಕ್ಷಣಿಕವಾಗಿ ನಮ್ಮ ಸಮಾಜಕ್ಕೆ ನಾವು ಎಲ್ಲರೂ ಸೇರಿ, ಬರೀ ಸಂತೋಷ್ ಲಾಡ್ ಅಷ್ಟೇ ಅಲ್ಲ, ಎಲ್ಲರೂ ಸೇರಬೇಕು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ. ಇದು ರಾಜಕೀಯವಾಗಿ ಮಾತನಾಡತಕ್ಕಂಥ ವೇದಿಕೆ ಅಲ್ಲ, ಅದಕ್ಕೆ ನಾನು ರಾಜಕೀಯವಾಗಿ ಮಾತನಾಡಕ್ಕೆ ಹೋಗೋದಿಲ್ಲ. ನಾವು ಯಾವಾಗ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಶಕ್ತಿಯುತವಾಗ್ತೀವಿ, ರಾಜಕೀಯ ಆಟೋಮೆಟಿಕ್ ಬರ್ತದೆ. ರಾಜಕೀಯ ಕನ್ನಡ ಎತ್ತೇನೆ ತೊಡ ರಾಜಕೀಯ ಆಟೋಮೆಟಿಕ್ ನಮಗೆ ಫಾಲೋ ಮಾಡ್ತದೆ. ಅದಕ್ಕೆ ನಾವಿವತ್ತು ನಿರ್ಧಾರ ಮಾಡೋಣ, ಇಲ್ಲಿ ಪ್ರತಿಯೊಬ್ಬರು ಎಲ್ಲರೇ ನೀವು ಸೇರಿದ್ದೀರಿ, ನೀವಿವತ್ತು ಪ್ರಮಾಣ ಮಾಡಬೇಕು. ನೀವು ಪ್ರತಿಯೊಬ್ಬರು ಇಲ್ಲಿ प्रमाण ಮಾಡಬೇಕು. तुम्ही सगळे जे लोक आलायत, बाबा मी समाजसाठी काम करतो, समाजसाठी मी टाइम देतो. सगळे आम्ही या मनापासून, या विचारापासून आम्ही काहीतरी संघटन केलं तर नक्की आमचा समाज 5 वर्षामध्ये, 10 वर्षामध्ये भरपूर चेंजेस व्हायला साध्यता आहे.